ನೋಡಿರಿ ಈಗ ಎಮರ್ಜೆನ್ಸಿ ನಿಮ್ಮನ್ನ ಎಲ್ಲರೂ ಮೀಟಿಂಗ್ ಕರೆದಿದ್ದ ಎಲ್ಲರೂ ಕೇಳ್ರಿ. ಅಗ್ನಿವೀರ ಆರ್ಮಿ ಭಾಳ ಜನ ಅಪ್ಲಿಕೇಶನ್ ಹಾಕ್ಬೇಕಂತ ಕಾಯ್ತಾಯಿದ್ರಿ. ಅಪ್ಲಿಕೇಶನ್ ನಾಳಿಂದನೇ ಸ್ಟಾರ್ಟ್ ರೀ. ಮಾರ್ಚ್ 12, 2025ರಿಂದ ಏಪ್ರಿಲ್ 10, 2025 ಆನ್ಲೈನ್ ಅರ್ಜಿ ಹಾಕೋದ್ರಿ. ಯಾರು ನೋಡಿರಿ ಹುಡುಗಿಯರಾಯ್ತು ಹುಡುಗರಾಯ್ತು ಯಾರು ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕ್ತಂತೀರಿ ಇವತ್ತು ನೈಟ್ 12 ಗಂಟೆ ಅಂದ್ರೆ 12 ಗಂಟೆ ನಂತರ ಸ್ಟಾರ್ಟ್ ಆಗ್ತದೆ. ಅಂದರೆ 12ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅಪ್ಲಿಕೇಶನ್ ಯಾರಾದರೂ ಹಾಕೋರಿದ್ರೆ ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ಈ ಎಕ್ಸಾಮ್ ಫಸ್ಟ್ ನೋಡಿರಿ, ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಿ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಫಸ್ಟ್ ಎಕ್ಸಾಮ್ ರೀ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಅವು ಯಾವಾಗ ನಡೀತಾವಪ್ಪ ಅಂದ್ರೆ ಜೂನ್ ತಿಂಗಳದಾಗ ಎಕ್ಸಾಮ್ ನಡೀತಾವೆ ರೀ. ಈಗಾಗಲೇ ವೆಬ್ಸೈಟಿಗೆ ಬಿಟ್ಟಾರ ರೀ, ಇವತ್ತೇ ಬಿಟ್ಟಾರ ರೀ. ಜಸ್ಟ್ ಈಗ 1 ಅವರ್ ಅದು ಬಿಟ್ಟು ವೆಬ್ಸೈಟ್ನಾಗ ಬಿಟ್ಟಾರ. ಜೂನ್ ತಿಂಗಳದಾಗ ಎಕ್ಸಾಮ್ ನಡೀತಾವೆ ರೀ. ಜೂನ್ ತಿಂಗಳದಾಗ ಡೇಟ್ ಕೊಟ್ಟಿಲ್ಲ, ಜೂನ್ ತಿಂಗಳದಾಗ ಎಕ್ಸಾಮ್ ನಡೀತಾವೆ. ಆಮೇಲೆ ಡೇಟ್ ಆಫ್ ಬರ್ತ್ ಎಷ್ಟು ಇರ್ಬೇಕಪ್ಪ ಅಂದ್ರೆ ಆನ್ಲೈನ್ ಅರ್ಜಿ ಹಾಕೋರು ನೋಡಿರಿ. ಡೇಟ್ ಆಫ್ ಬರ್ತ್ 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2008 ರೀ. ಯಾರು ಡೇಟ್ ಆಫ್ ಬರ್ತಾವೆ ನೋಡಿರಿ 1 ಅಕ್ಟೋಬರ್ 2004ರಿಂದ 1 ಏಪ್ರಿಲ್ 2008 ಮಧ್ಯೆ ಜನಿಸಿದವ್ರಿಗೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಜನರಿಗೆ ಬೋನಸ್ ಮಾರ್ಕ್ಸ್ ಕೊಟ್ಟಾರ್ರಿ. ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಇದ್ರಪ್ಪ ಅಂದ್ರೆ 20 ಮಾರ್ಕ್ಸ್ ಬೋನಸ್ ಅದಾವೆ. ಆಮೇಲೆ ಸ್ಟೇಟ್ ಲೆವೆಲ್ ಇದ್ರೆ 15 ಮಾರ್ಕ್ಸ್ ಅದಾವೆ. ಆಮೇಲೆ ರಿಲೇಷನ್ ಕೋಟ ಆಯ್ತಂದ್ರೆ ಅದಕ್ಕೆ 20 ಮಾರ್ಕ್ಸ್ ಬೋನಸ್ ಮಾರ್ಕ್ಸ್ ಅದಾವೆ ರೀ. ರಿಲೇಷನ್ ಅಂದರೆ ಯಾರು ತಂದೆ ಅಥವಾ ಅಣ್ಣ, ಈಗಾಗಲೇ ಮಿಲ್ಟ್ರಿ ಒಳಗೆ ಹೋಗಿರ್ಬೋದು ಅಥವಾ ರಿಟೈರ್ಡ್ ಆಗಿ ಬಂದಿರ್ಬೋದು. ಆ ರೀತಿ ರಿಲೇಷನ್ ಯಾರಾದರೂ ಇದ್ರೆ 20 ಮಾರ್ಕ್ಸ್ ಬೋನಸ್ ಇಟ್ಟಾರಿ. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ 20 ಮಾರ್ಕ್ಸ, ಸ್ಟೇಟ್ ಲೆವೆಲ್ ಇದ್ರೆ 15 ಮಾರ್ಕ್ಸ್ ಅದಾವೆ. ಆಮೇಲೆ ನೆಕ್ಸ್ಟ್ ನೋಡಿರಿ NCC ಅದಾವೆ ರೀ. NCC ಆದವ್ರು ಯಾರಾದರೂ ಇದ್ರಿಪ್ಪ ಅಂದ್ರೆ NCC A ಸರ್ಟಿಫಿಕೇಟ್ ಇತ್ತಂದ್ರೆ 5 ಮಾರ್ಕ್ಸ್ ಬೋನಸ್ ಅದಾವೆ ರೀ. NCC B ಸರ್ಟಿಫಿಕೇಟ್ ಇದ್ರೆ 10 ಮಾರ್ಕ್ಸ್ ಬೋನಸ್ ಅದ. NCC C ಇದ್ರೆ 20 ಮಾರ್ಕ್ಸ್ ಬೋನಸ್ ಅದ. ಆಮೇಲೆ NCC C ಸರ್ಟಿಫಿಕೇಟ ಆ್ಯಂಡ್ ಪಾರ್ಟಿಸಿಪೇಟೆಡ್ ಇನ್ ರಿಪಬ್ಲಿಕ್ ಡೇ ಪರೇಡ್ನಾಗ ಭಾಗವಹಿಸಿದ್ರೆ ಅದಕ್ಕೆ ಎಷ್ಟು ಅಂದ್ರೆ 25 ಮಾರ್ಕ್ಸ್ ಅದಾವೆ ರೀ. ಬೋನಸ್ ಮಾರ್ಕ್ಸ್ ರೀ ಇದು ಗೊತ್ತಿರಲಿ. ನೆಕ್ಸ್ಟ್ ನೋಡಿರಿ ನಿಮಗೆ ಫೈನಲಾಗಿ ಮಾತು ಹೇಳ್ತೀನಿ ನಿಮಗೆಲ್ಲ. ರನ್ನಿಂಗ್ ಅಂತೂ ಯಾವುದೇ ರೀತಿ ಟೈಮ್ ಬದಲಾವಣೆ ಮಾಡಿಲ್ಲ. ಈ ಹಿಂದೆ ಹೆಂಗಿತ್ತಂದ್ರೆ 5 ನಿಮಿಷ 30 ಸೆಕೆಂಡ್ ಒಳಗೆ ಓಡ್ರೆ 60 ಮಾರ್ಕ್ಸ್ ರೀ. ಆಮೇಲೆ 5 ನಿಮಿಷ 31 ಸೆಕೆಂಡ್ದಿಂದ 5:45 ಒಳಗೆ ಓಡ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 48 ಮಾರ್ಕ್ಸ್. ಅಂದ್ರೆ ರನ್ನಿಂಗ್ ಒಳಗೆ 2 ಗ್ರೂಪ್ ಇರ್ತಾವೆ. ಬಾಯ್ಸ್ನ ಹೇಳತ್ತಿದ್ದು ಈಗ ಬಾಯ್ಸ್ ರೀ. ಟೈಮಿಂಗ್ 5:30 ಒಳಗೆ ಓಡ್ರೆ ಎಕ್ಸಲೆಂಟ್ ರೀ, 60ಕ್ಕೆ 60 ಮಾರ್ಕ್ಸ್. ಆಮೇಲೆ ಸೆಕೆಂಡ್ ಗ್ರೂಪ್ ಬಂದರೆ 48 ಮಾರ್ಕ್ಸ್. ಅಂದರೆ 5:45ಕ್ಕೆ 5:31ರಿಂದ 5:45 ಗೊತ್ತಾಗತ್ತೆ ರೀ ಎಲ್ಲರಿಗೂ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿರಿ ಈ ಸಲನೂ ವಯಸ್ಸೊಳಗೆ ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ಇಲ್ಲಿ ಜನರಲ್ ಡ್ಯೂಟಿ ಆಗಿರ್ಬೋದು, ಟ್ರೇಡ್ಮನ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲ ಹುದ್ದೆಗೂ ಸಹಿತ 17 ವರ್ಷ 6 ತಿಂಗಳಿಂದ 21 ವರ್ಷ ಒಳಗಡೆ ಹುಟ್ಟಿದಂಥ ಅಭ್ಯರ್ಥಿಗಳು ಮಾತ್ರ ಆನ್ಲೈನ್ ಅರ್ಜಿಯನ್ನು ಹಾಕೋದು. ಅಂದರೆ 23 ವಯಸ್ಸದು ಹೆಚ್ಚಾಕೈತೆ ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ. ಅದಕ್ಕೆ ಹೆಚ್ಚಾಗಿಲ್ಲ ವಯಸ್ಸು. 21 ವಯಸ್ಸು ಒಳಗಿದ್ದಂಥ ಅಭ್ಯರ್ಥಿಗಳನ್ನ ಆನ್ಲೈನ್ ಅರ್ಜಿ ಹಾಕಬೇಕು. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿ ಹೋಗ್ನವ್ರು ಹೈಟ್ ಎಟ್ಟಿರ್ಬೇಕಪ್ಪ ಅಂದ್ರೆ ಬಾಯ್ಸ 166 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. ಆಮೇಲೆ ಮಹಿಳೆಯರು ವುಮನ್ ಮಿಲಿಟ್ರಿ ಪೊಲೀಸ್ ಅರ್ಜಿ ಹಾಕೋರಿದ್ರೆ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರ್ಬೇಕು ರೀ. 162 ರೀ ಲೇಡೀಸ್ ರೀ ನಾ ಹೇಳತ್ತಿದ್ದು ಹೈಟ್ ಇರಬೇಕು. ಅದೇ ರೀತಿಯಾಗಿ ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗೆ ಯಾರು ಅರ್ಜಿ ಹಾಕೋರಿದ್ರೆ ಸೈನ್ಸ್ ಮೇಲೆ 165 ಸೆಂಟಿಮೀಟ್ರ್ ಐತ್ರಿ. ಆಮೇಲೆ ಟ್ರೇಡ್ಮನ್ 166 ಸೆಂಟಿಮೀಟ್ರ್ ಅದ. ಕ್ಲರ್ಕ್ ಪೋಸ್ಟ್ಗೆ ಅರ್ಜಿ ಹಾಕೋರಿದ್ರಿ ಅಂದ್ರೆ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ನೋಡಿರಿ GD ಈಗಾಗಲೇ ಗೊತ್ತೈತೆ ನಿಮ್ಗೆ. ಮತ್ತೊಂದು ಸಲ ನೆನಪು ಮಾಡಿಕೊಡ್ತಾನು. GD ಹುದ್ದೆಗೆ ಆನ್ಲೈನ್ ಅರ್ಜಿ ಹಾಕೋರಿದ್ರಿ ಅಂದ್ರೆ ಇಲ್ಲಿ ಎಲ್ಲ ವಿಷಯಕ್ಕೆ 33 ಮ್ಯಾಲೆ ಬಿದ್ದಿರ್ಬೇಕು ಮಾರ್ಕ್ಸ. ಅಗ್ರಿಗೇಟ 45 ಮ್ಯಾಲಾಗಿರಬೇಕು. ಜನರಲ್ ಡ್ಯೂಟಿ ಆಮೇಲೆ ವುಮನ್ ಮಿಲಿಟ್ರಿ ಪೊಲೀಸ್ ನೀವು ಹಾಕೋರು ಮಹಿಳೆಯರಿಗೆ ನೋಡಿರಿ. ವುಮನ್ ಮಿಲಿಟ್ರಿ ಪೊಲೀಸ್ದು ಎಷ್ಟೈತೆ ಅಂದ್ರೆ ಎಲ್ಲ ವಿಷಯಕ್ಕೆ 33 ಮ್ಯಾಲೆ ಬಿದ್ದಿರ್ಬೇಕು ರೀ. ಆಮೇಲೆ ಅಗ್ರಿಗೇಟ 45 ಮ್ಯಾಲಾಗಿರ್ಬೇಕು ರೀ. ನೀವು 60% ಮಾಡಿಕೊಂಡು ಒಂದು ಸಬ್ಜೆಕ್ಟ್ 30 ಬಿದ್ದಿತ್ತಂದ್ರೆ ತಗೋದಿಲ್ಲ. ಬಾಯ್ಸ್ ಆಯಿತು ಲೇಡೀಸ್ ಆಯಿತು. ಎಲ್ಲ ವಿಷಯಕ್ಕೆ 33 ಮ್ಯಾಲೆ, ಅಗ್ರಿಗೇಟ್ 45. ಇದು GD ಹುದ್ದೆಗೆ. ಆಮೇಲೆ ಟ್ರೇಡ್ಮನ್ ಹುದ್ದೆಗೆ ಹೋಗ್ತಕ್ಕಂಥ ಅಭ್ಯರ್ಥಿಗಳು ಇದ್ರಪ್ಪ ಅಂದ್ರೆ ಅದು 10ನೇ ತರಗತಿ ಮೇಲೆ ಬಾಯ್ಸ 10ನೇ ತರಗತಿ ಮೇಲೆ ಅದ. ಅದು ಎಲ್ಲ ವಿಷಯಕ್ಕೆ 33 ಮ್ಯಾಲೆ ತೊಗೊಂಡಿರ್ಬೇಕು. 10th ಪಾಸ್ ಆದ್ರೆ ಸಾಕ್ರಿ ನಡೀತದ, ಅಲ್ಲಿ ಪರ್ಸೆಂಟೇಜ್ ಇಲ್ಲ. ಆಮೇಲೆ 8ನೇ ತರಗತಿ ಮೇಲೂ ಸಹಿತ ನೀವು ಅಗ್ನಿವೀರ ಆರ್ಮಿ ಹಾಕ್ಬೋದು ರೀ. 8ನೇ ತರಗತಿ ಮೇಲೆ ಅಲ್ಲಿಯೂ ಸಹಿತ ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ಬಿದ್ದಿರ್ಬೇಕು. 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಸಹಿತ ಅಗ್ನಿವೀರ ಆರ್ಮಿ ಅರ್ಜಿಯನ್ನು ಹಾಕ್ಬೋದು. ಆಮೇಲೆ PUC ಮೇಲೆ ಕ್ಲರ್ಕ್ ಅರ್ಜಿ ಹಾಕ್ತಾನವ್ರು ಇದ್ರಿ ಅಂದ್ರೆ PUC ಒಳಗೆ ಅಗ್ರಿಗೇಟ್ ಏಟಾಗಿರ್ಬೇಕಪ್ಪ ಅಂದ್ರೆ 60 ಮ್ಯಾಲಾಗಿರಬೇಕು.
ಎಲ್ಲ ವಿಷಯಕ್ಕೆ 50 ಮೇಲೆ ಬಿದ್ದಿರ್ಬೇಕು ರೀ. ಕ್ಲರ್ಕ್ ಪೋಸ್ಟ್ ಹಾಕೋರಿದ್ರೆ ಆಮೇಲೆ ಟೆಕ್ನಿಕಲ್ ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗೆ ಅರ್ಜಿ ಹಾಕೋರಿದ್ರಿ ಅಂದ್ರೆ ಅಗ್ರಿಗೇಟ 50 ಮೇಲಾಗಿರಬೇಕು, ಎಲ್ಲ ವಿಷಯಕ್ಕೆ 40 ಮೇಲೆ ಬಿದ್ದಿರಬೇಕು. ಸೇಮ್ ಈ ಹಿಂದಿನ ಸಲ ಯಾವ ರೀತಿ ಇತ್ತು ಈ ಸಲನೂ ಅದೇ ರೀತಿ ಅದ, ಯಾವುದೇ ರೀತಿ ಬದಲಾವಣೆ ಮಾಡಿಲ್ಲ. ಆಮೇಲೆ ಡೇಟ್ ಆಫ್ ಬರ್ತ್ ಕೊಟ್ಟಾರ, ಎಕ್ಸಾಮ ಜೂನ್ ತಿಂಗಳದಾಗ ನಡೀತೈತೆ ಅಂತ ಹೇಳ್ಯಾರಿ. ಆದ್ದರಿಂದ ನೋಡಿರಿ ಹಿಡಿದನ ಅಗ್ನಿವೀರ ಆರ್ಮಿಗೆ ನಮ್ಮ ಸಂಸ್ಥೆಗೆ ಬಂದಂಥ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಹಿಡಿದನ ಸೀರಿಯಸ್ ಇರಲಿಲ್ಲ, ನೀವು ಓದಾಕು ಸೀರಿಯಸ್ ಇರಲಿಲ್ಲ, ಆಮೇಲೆ ಕ್ಲಾಸ್ ಕುಂಡ್ರಾಕು ಸೀರಿಯಸ್ ಇರಲಿಲ್ಲ. ಲೇಡೀಸ್ ಆಯಿತು ಬಾಯ್ಸ್ ಆಯಿತು, ನಾಳಿಂದ ಸೀರಿಯಸ್ ಆಗ್ಬೇಕು ನೀವು ಎಲ್ಲರೂ. ಮತ್ತು ನಾವು ಕ್ಲಾಸ್ಗಳನ್ನ ಹೆಚ್ಚು ಮಾಡ್ತೀವಿ ನಿಮಗೆ. ಈಗ ಇದ್ದಿದ್ದು ಕ್ಲಾಸ್ ಮತ್ತೆ ಒಂದು ಪೀರಿಯಡ್ ಹೆಚ್ಚಾಕೈತೆ ರೀ, 1 ಆಗ್ಬೋದು 2 ಪೀರಿಯಡ್ ಹೆಚ್ಚಾಗ್ಬೋದು. ಆದ್ದರಿಂದ ಎಲ್ಲರೂ ಸೀರಿಯಸ್ ಆಗ್ಬೇಕು. ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಯಾರು ಹಾಕ್ತಂತೀರಿ, ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ಫಿಸಿಕಲ್ ಒಳಗೆ ಏನಿರ್ತೈತಿ ಬಾಯ್ಸ 1600 ಮೀಟ್ರ್ ರನ್ನಿಂಗ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಪ್ಲಬ್ಸ್, ಅಲ್ಲಿ ಕಾಣಿಸಾದ ಪ್ಲಬ್ಸ್ ರೀ, ಅದೇ ಪ್ಲಬ್ಸ್ ಅವ್ನು 10 ತೆಗಿಬೇಕು ಬಾಯ್ಸ್ ರೀ. 10 ತೆಗೆದ್ರೆ ಏನಪ್ಪ ಅಂದ್ರೆ 40 ಮಾರ್ಕ್ಸ್, ಪ್ಲಬ್ಸ್ಗೆ 40 ಮಾರ್ಕ್ಸ, ರನ್ನಿಂಗ್ 60 ಮಾರ್ಕ್ಸ್, ಟೋಟಲ್ 8 ಮಾರ್ಕ್ಸ್ ಆದ್ರಿ 100 ಮಾರ್ಕ್ಸ್. ಆಮೇಲೆ ಎಕ್ಸಾಮ್ 8 ಮಾರ್ಕ್ಸಿಂದ ಇರ್ತದೆ ರೀ, ಅದು 100 ಮಾರ್ಕ್ಸಿಂದ ಇರ್ತದೆ. 200 ಮಾರ್ಕ್ಸ್, ಒಟ್ಟು 200 ಮಾರ್ಕ್ಸ್ ಹಿಡ್ಕೊಂಡು ಫೈನಲ್ ಅಂತಿಮ ಮೆರಿಟವನ್ನು ಮಾಡ್ತಾರೆ ರೀ. ಗೊತ್ತಾಗ್ಬೇಕು ಎಲ್ಲರಿಗೂ ನಿಮ್ಗೆ ಫೈನಲ್ ಆಗಿ. ಅದೇ ರೀತಿಯಾಗಿ ಆಮೇಲೆ ಜಿಗ್ಜಾಗ್ ನಡಿಗೆ ಅಂದರೆ ಅಲ್ಲಿ ಐತೆ ಅದ ರೀ, ಅಂಕು ಡೊಂಕಾದ ನಡಿಗೆ ಅಂತೀವಿ ನಾವು. ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇರೋದಿಲ್ಲ, ಅದು ಜಸ್ಟ್ ನೀವು ಪಾಸ್ ಆದ್ರೆ ಸಾಕು ರೀ. ಆಮೇಲೆ ಲಾಂಗ್ ಜಂಪ್ ಎಟ್ಟಿರ್ತೈತಪ್ಪ ಅಂದ್ರೆ 9 ಫುಟ್ ಲಾಂಗ್ ಜಂಪ್ ಇರ್ತದೆ. ಆಮೇಲೆ ಲೇಡೀಸ್ ಹೆಂಗೆ ಇರ್ತೈತಪ್ಪ ಅಂದ್ರೆ ನಿಮಗೂ 1600 ಮೀಟ್ರ್ ರನ್ನಿಂಗ್ ಇರ್ತದೆ. ಆಮೇಲೆ ಹೈ ಜಂಪ ಲಾಂಗ್ ಜಂಪ್ ಇರ್ತದೆ ರೀ. ಹೈ ಜಂಪ ಲಾಂಗ್ ಜಂಪ ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಪಾಸ್ ಆಗಬೇಕು, ಅದಾದಮೇಲೆ ಫಿಸಿಕಲ್ ರೀ. ಫಿಸಿಕಲ್ಗೆ ಹೋದ್ಮೇಲೆ ಅಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಫಿಸಿಕಲ್ ಎಲ್ಲ ಆದಮೇಲೆ ನಿಮ್ಮ ಹೈಟ ವೇಟ ಚೆಸ್ಟ ಬಾಯ್ಸ್ ನೋಡ್ತಾರೆ. ಆಮೇಲೆ ಲೇಡೀಸ್ ಹೈಟ ವೇಟ ನೋಡ್ತಾರೆ. ಇದಾದಮೇಲೆ ನೆಕ್ಸ್ಟ್ ನಡೀದ ಸ್ಟೇಜೇ ಮೆಡಿಕಲ್ ರೀ. ಮೆಡಿಕಲ್ ಎಲ್ಲಿ ನಡೀತಾವಪ್ಪ ಅಂದ್ರೆ ಎಲ್ಲಿ ಆರ್ಮಿ ರ್ಯಾಲಿ ನಡೆಸ್ತಾರೆ ಅಲ್ಲೇ ಮೆಡಿಕಲ್ ನಡೀತಾವೆ ರೀ. ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ನಡೀದ ಯಾವುದಂದ್ರೆ ಮೆಡಿಕಲ್ ಅಲ್ಲಿ ನಡೀತದೆ. ಮೆಡಿಕಲ್ ಆದಮೇಲೆ ಫೈನಲ್ ಮೆರಿಟ್ಗಾಗಿ ನೀವು ಕಾಯಬೇಕು. ಇಷ್ಟ ಅಗ್ನಿವೀರ ಆರ್ಮಿದು ಇರ್ತದೆ. ಯಾಕಂದ್ರೆ ನಮ್ಮ ತರಬೇತಿಗೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಬೇಕು. ನಿಮ್ಮ ಫ್ರೆಂಡ್ಸು ಯಾರೋ ಕೇಳ್ತಿರ್ತಾರೆ, ಇಲ್ಲಿ ತರಬೇತಿ ಬಂದರಿ, ಯಾವ್ಯಾವ ತರಬೇತಿ ಕೊಡ್ತಾರೋ ಏನೇನೈತಿ ಅಂದಾಗ ನಿಮಗೆಲ್ಲ ನಾಲೆಜ್ ಇರಬೇಕು. ಇಲ್ಲಿ ನೀವು KPTCLದವರು ಬಂದರಿ, ಅಗ್ನಿವೀರ ಆರ್ಮಿಯವರು ಬಂದರಿ, ನಿಮಗೆಲ್ಲ ಅವ್ರದ್ದು KPTCL ಬಗ್ಗೆನೂ ಮಾಹಿತಿ ನಿಮಗಿರಬೇಕು. ಆಮೇಲೆ ಆರ್ಮಿ ಬಗ್ಗೆ ಮಾಹಿತಿನೂ ಅವ್ರಿಗಿರಬೇಕು. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೋ ಇರ್ತಾರೆ, ನೀವು ಅವ್ರಿಗೆ ಹೇಳಬೇಕು. ಗೊತ್ತಾಗತ್ರಿ ಎಲ್ಲರಿಗೂ. ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್. ಅದಕ್ಕೆ ಅಪ್ಲಿಕೇಶನ್ ಹಾಕುವ ಕರೆಕ್ಟಾಗಿ ಈಗಾಗಲೇ ಬೆಳಗ್ಗೆ ನಾ ಹೇಳೀನಿ, ಎಕ್ಸಾಮ್ ಟೈಮ್ದಾಗ ಹೇಳೀನಿ. ಎಲ್ಲಿ ಫಾರ್ಮ್ ನಿಮ್ದು ರಿಜೆಕ್ಟ್ ಆಕೈತಿ ಅಂದ್ರೆ ಫೋಟೋ ಬ್ಲೇರ್ ಬತ್ತಂದ್ರೆ ರಿಜೆಕ್ಟ್ ಆಕೈತಿ, ಸಿಗ್ನೇಚರ್ ಬ್ಲೇರ್ ಬತ್ತಂದ್ರೆ ರಿಜೆಕ್ಟ್ ಆಗ್ತದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋರಿಗೆ ಕರೆಕ್ಟಾಗಿ ಹೇಳ್ಬೇಕು. ನೀವು ಮೊದಲೇ ಅವಂಗೆ ಹೇಳ್ರಿ, ಫೋಟೋ ಬ್ಲೇರ್ ಬರಬಾರ್ದು, ಸಿಗ್ನೇಚರ್ ಬ್ಲೇರ್ ಬರಬಾರ್ದು, ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕತ್ತೆ ಹೇಳ್ರಿ. ಆಮೇಲೆ ಒಬ್ಬ ವಿದ್ಯಾರ್ಥಿ ಫೋನ್ ಹಚ್ಚಿದ್ದು ನನಗೀಗ, ಅವ ಯಾವುದಕ್ಕಂದ್ರೆ ಇದು RPF, ಅವ ಮೇಲ್ ಹಾಕೋ ಬದಲು ಫೀಮೇಲ್ ಹಾಕ್ಯಾನಂತ ಅರ್ಜಿ ಹಾಕಾವ ಮೇಲ್ ಹಾಕುವಲ್ಲಿ ಫೀಮೇಲ್ ರೈಟ್ ಮಾಡಿಬಿಟ್ಟಾರೆ ಅವರು. ಅದಕ್ಕೆ ಸರ್ ಪ್ರಾಬ್ಲಮ್ ಏನು ಆಕೈತ್ರಿ, ನನ್ನ ನಂಬರ್ ಬಂದತಿ ಹೆಂಗೆ ಎಕ್ಸಾಮ್ ಕರ್ಕೋತಾರಲ್ಲ ಕೇಳಕ್ಕೆ ನೀನು ಫೋನ್ ಹಚ್ಚಿದ್ದು ನನಗೆ ಹುಡುಗ. ಅದಕ್ಕೆ ಆ ರೀತಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಅದು ಫೈನಲ್ ಬಂದಾಗ ತೊಂದರೆ ಆಗೋ ಚಾನ್ಸ್ ಇರ್ತದೆ ರೀ. ನೀವೆಲ್ಲ ಸಿಲೆಕ್ಷನ್ ಆಗಿ ಫೈನಲ್ ಬಂದಾಗ ತೊಂದರೆ ಆಗೋ ಚಾನ್ಸ್ ಇರ್ತದೆ. ಪ್ರತಿಯೊಂದು ಕರೆಕ್ಟಾಗಿ ಚೆಕ್ ಮಾಡಿ ಅರ್ಜಿ ಹಾಕೋ ಮುಂದೆ ಕೂತು ನೋಡ್ಬೇಕು ನೀವು. ಈ ಕೆಲವೊಂದು ಜನ ಏನು ಮಾಡ್ತೀರಿ, ಭಾಳ ಜನ ಅರ್ಜಿ ಹಾಕಕ್ಕೆ ಹೋಗಿರ್ತಾರೆ, ಸರ್ವರ್ ಬಿಜಿ ಇರ್ತದೆ. ಬಿಜಿ ಇರೋದ್ರಿಂದ ಅವ್ರ ಕೈಯಾಗ ಡಾಕ್ಯುಮೆಂಟ್ ಕೊಟ್ಟು ಸಿಗ್ನೇಚರ್ ಸಹಿ ಮಾಡಿ ಸ್ಕ್ಯಾನ್ ಮಾಡಿ ಕೊಟ್ಟು ಬಂದಿರ್ತೀರಿ. ಅವರು ಅರ್ಜಿ ಹಾಕೋ ಮುಂದೆ ಮಿಸ್ಟೇಕ್ ಮಾಡುವಂಥ ಚಾನ್ಸ್ ಇರ್ತದೆ. ಆಮೇಲೆ ಲಾಸ್ಟಕ್ಕೆ ಅರ್ಜಿ ಹಾಕಕ್ಕೆ ಹೋಗ್ಬೇಡ್ರಿ. ಏಪ್ರಿಲ್ 10 ಲಾಸ್ಟ್ ಐತ್ರಿ ಆನ್ಲೈನ್ ಅರ್ಜಿ ಹಾಕೋದು. 12 ಮಾರ್ಚ್ದಿಂದ ಪ್ರಾರಂಭವಾಗಿ ಏಪ್ರಿಲ್ 10 ತನಕ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಆದ್ದರಿಂದ ನೋಡಿರಿ, ಸಮಾಧಾನಲೇ ಆನ್ಲೈನ್ ಅರ್ಜಿ ಹಾಕ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೋ ಇದ್ದರೂ ಅರ್ಜಿ ಹಾಕಿಸ್ರಿ. ಮುಂದೆ ಆಲ್ ಕರ್ನಾಟಕ ಒಮ್ಮೆ ಇದು ಅಪ್ಲಿಕೇಶನ್ ಹಾಕೋದು. ಆಲ್ ಕರ್ನಾಟಕ ಲೇಡೀಸ್ ಆಯಿತು ಬಾಯ್ಸ್ ಆಯಿತು, ಆಲ್ ಕರ್ನಾಟಕ ಒಂದೇ ಇರ್ತದೆ. ಆಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ನಮ್ಮ ಕರ್ನಾಟಕದಾಗ 3 ಏರ್ ಅದಾವೆ, ಬೆಂಗಳೂರು ಏರು, ಮಂಗಳೂರು ಏರು, ಬೆಳಗಾವಿ ಏರು. ಈ 3 ಏರ್ಗಳಿಗೆ ಸಂಬಂಧಪಟ್ಟಾಗಿ ಜಿಲ್ಲೆಗಳು ಬೇರೆ ಅದಾವೆ ರೀ. ಅದಕ್ಕೆ ಸಂಬಂಧಪಟ್ಟಾಗಿ ಏನು ಮಾಡ್ತಾರೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ನೀವು ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಯಾವ ಏರೋಕ್ಕೆ ನಿಮ್ಮ ಜಿಲ್ಲೆ ಬರ್ತದೆ, ಎಲ್ಲಿ ಅವ್ರು ರ್ಯಾಲಿ ನಡೆಸ್ತಾರೆ ಅಲ್ಲಿ ರ್ಯಾಲಿ ನೀವು ಹೋಗಬೇಕು. ಹುಡುಗಿಯರು ಹೆಂಗಿರ್ತದಪ್ಪ ಅಂದ್ರೆ ನಿಮ್ಗೆ ಆಲ್ ಕರ್ನಾಟಕ ಒಂದೇ ರೀ. ಆಲ್ ಕರ್ನಾಟಕ ಒಂದೇ ಕಡೆನೇ ರ್ಯಾಲಿ ನಡೆಸ್ತಾರೆ. ಹೆಚ್ಚಾನೆಚ್ಚು ಬೆಂಗಳೂರಿಗೆ ನಡೆಸ್ತಾರೆ. ಫಿಕ್ಸ್ ಬೆಂಗಳೂರಿಗೆ ರ್ಯಾಲಿ ನಡೀದ್ರಿ ಮುಂದಿಂದು. ಒಮ್ಮೆ ಆಲ್ ಕರ್ನಾಟಕ ಎಲ್ಲ ಜಿಲ್ಲೆಯವ್ರಿಗೆ ನಡೆಸ್ತಾರೆ. ಬೆಂಗಳೂರಿಗೆ ಇರ್ತದೆ ಹುಡುಗಿಯರಿಗೆ. ಹುಡುಗರಿಗೆ ಹೆಂಗಿರ್ತದಪ್ಪ ಅಂದ್ರೆ 3 ಏರ್ಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳನ್ನ ಹಂಚ್ಕೊಂಡಿರ್ತಾರೆ. ಯಾವ ಏರಿಯಾದಾಗ ಯಾವ ಜಿಲ್ಲೆ ಫೈನಲ್ ಆಕೈತಿ ಅಂತ ಫೈನಲ್ ಮಾಡ್ತಾರೆ. ಜೂನ್ದಾಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಂತ ಈಗಾಗಲೇ ವೆಬ್ಸೈಟ್ ಒಳಗೆ ಬಿಟ್ಟಾರೆ. ನಿಮ್ಗೆ ಇನ್ನೂ ಮಾಹಿತಿ ಬೇಕಾದ್ರೆ www.joinindianarmy.nic.in ನಿಮ್ಮ ಮೊಬೈಲ್ದಾಗ ಹೊಡೆದ್ರೆ ಓಪನ್ ಆಕೈತೆ ರೀ. ಓಪನ್ ಆಗತ್ತೈತೆ ರೀ.
ಈಗ ಓಪನ್ ಆಗತ್ತದ್ರಿ ಪೂರ ಮಾಹಿತಿನ ಅದರಂದ ಪ್ರಿಂಟ್ ತೊಗೊಂಬಂದೇನಿ ನಾನು ನಿಮ್ಗೆ ಹೇಳಕ್ಕೆ ಈಗ ಪೂರ್ಣ ಮಾಹಿತಿ ಅದರಂದ ತೊಗೊಂಬಂದೇನಿ. ನೀವು ಓಪನ್ ಮಾಡಿ ಅದು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನೋಡಿರಿ. ಆನ್ಲೈನ್ ಅರ್ಜಿ ಹಾಕೋರು ಡಾಕ್ಯುಮೆಂಟ್ ಬಗ್ಗೆ ಅದು ಮತ್ತು ನಾಳೆ ಹೇಳ್ತೀನಿ ನಾನು ನಿಮ್ಗೆ. ಡಾಕ್ಯುಮೆಂಟ್ ಬಗ್ಗೆ ನಾಳೆ ಹೇಳ್ತೀನಿ. ಓಪನ್ ಆದಮೇಲೆ ಮತ್ತೆ ಗೊತ್ತಾಗ್ತದೆ ನಮಗೆ. ಅಪ್ಲಿಕೇಶನ್ ಓಪನ್ ಆದಮೇಲೆ ನಾಳೆ ನಮ್ಗೆ ಗೊತ್ತಾಗ್ತದೆ. ಮತ್ತು ಏನೇನು ಬೇಕು ಕರೆಕ್ಟಾಗಿ ಡಾಕ್ಯುಮೆಂಟ್ ತಯಾರು ಮಾಡಿಕೊಂಡು ಕರೆಕ್ಟಾಗಿ ಹಾಕಿರಿ. ಆಮೇಲೆ ಆಧಾರ್ ಕಾರ್ಡ್ನೇ ಹೆಂಗಿರ್ತೈತಿ ಮಾರ್ಕ್ಸ್ ಕಾರ್ಡ್ನೇ ಹಂಗೆ ಇರಬೇಕು. ಮಾರ್ಕ್ಸ್ ಕಾರ್ಡ್ನೇ ಹೆಂಗಿರ್ತೈತಿ ಆಧಾರ್ ಕಾರ್ಡ್ನಾಗ ಹಂಗೆ ಇರಬೇಕು. ನೀವು ಯಾವುದೇ ಜಾಬ್ ಹೋಗ್ರಿ, KPTCL ಇರಲಿ, ಆರ್ಮಿ ಇರಲಿ, ಪೊಲೀಸ್ ಇರಲಿ, ಅವು ಇಂಪಾರ್ಟೆಂಟ್ ರೀ. ಆಧಾರ್ ಕಾರ್ಡು ಇಂಪಾರ್ಟೆಂಟ್, ಅದ್ರ ಜೊತೆ ಮಾರ್ಕ್ಸ್ ಕಾರ್ಡ್ ರೀ. ಮಾರ್ಕ್ಸ್ ಕಾರ್ಡ್ದಾಗ ಹೆಂಗಿರ್ತದೆ ಹಂಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೊರಿ. ಮಾರ್ಕ್ಸ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಕೆ ಆಗೋದಿಲ್ಲ. ಗೊತ್ತಾಗತ್ತೆ ಎಲ್ಲರಿಗೂ. ಇನ್ನೂ ಟೈಮ್ ಐತ್ರಿ. ನೀವು ಒಂದೇ ವಾರನಾಗ ಮಾಡ್ಕೋಬೋದು. ಅದೇನು 4 ದಿನದಾಗ ಮಾಡ್ಕೋಬೋದು. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೋದು. ಎರಡೂ ಸರಿ ಇದ್ರೇ ಫೈನಲ್ ಆಗ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪುರುಷ ಅಭ್ಯರ್ಥಿಗಳಿಗೆ ಟ್ಯಾಟೋ ಇರಬಾರ್ದು. ಟ್ಯಾಟೋ ಅಂದ್ರೆ ಹಂಚಿ ಬಟ್ ಅಂತೀರಿ, ಗೊತ್ತಾಗತ್ತೆ. ಟ್ಯಾಟೋ ಇದ್ದರೆ ರಿಜೆಕ್ಟ್ ಮಾಡ್ತಾರೆ. ಡೈರೆಕ್ಟ್ ನಿಮ್ದು ಫಿಸಿಕಲ್ನಾಗ ಔಟ್ ಮಾಡ್ತಾರೆ. ಮೆಡಿಕಲ್ಗೆ ಹೋಗಿ ಬಿಡಂಗಿಲ್ಲ ರೀ. ಟ್ಯಾಟೋ ಯಾರ್ದಾರು ಇತ್ತಂದ್ರೆ ಅಡ್ವಾನ್ಸ್ ಆಗಿ ರಿಮೂವ್ ಮಾಡ್ಕೋರಿ. ಹಾಸ್ಪಿಟ್ಲ್ನಾಗ ರಿಮೂವ್ ಮಾಡ್ತಾರೆ ರೀ. ಇನ್ನೂ ಟೈಮ್ ಅದ ನಿಮ್ದು. ಜೂನ್ದಾಗ ಎಕ್ಸಾಮ್ ನಡೆದ್ರೆ ಅದ್ರ ಮುಂದೆ 3 ತಿಂಗಳು ಫಿಸಿಕಲ್ ಟೈಮ್ ಇರ್ತೈತೆ ರೀ. ಜೂನ್ದಾಗ ಎಕ್ಸಾಮ್ ನಡೆದ್ರೆ ಅದ್ರ ಮುಂದೆ 3 ತಿಂಗಳು ಟೈಮ್ ಇರ್ತೈತೆ ನಿಮ್ಗೆ. ಆದ್ದರಿಂದ ಟ್ಯಾಟೋ ಯಾರು ಇದ್ರೆ ಮಹಿಳೆಯರಿಗೆ ಟ್ಯಾಟೋ ನಡೀತದೆ ರೀ. ಮಹಿಳೆಯರಿಗೆ ಟ್ಯಾಟೋ ಅವಕಾಶ ಅದ. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಟ್ಯಾಟೋ ಅವಕಾಶ ಇಲ್ಲ. ಗೊತ್ತಾಗದ್ರಿ. ಮತ್ತು ಮಹಿಳೆಯರಿಗೆ ಅವಕಾಶ ಐತಿ ಅಂದರೆ ಕೈ ಮೇಲೆ ಅದು ಹಾಕೋಂಗಿಲ್ಲ ರೀ. ಇಲ್ಲಿ ಹಂಚಿ ಬಟ್ ಹನಿ ಮೇಲೆ ಇದ್ರೆ ನಡೀತದೆ ಅಷ್ಟೇ. ಈ ಕೆಲವೊಂದು ಫ್ಯಾಷನ್ಗೆ ಅದು ಹಾಕೊಂಡಿರ್ತಾರೆ ರೀ. ಹಂಗೆ ಹಾಕೊಂಡ್ರೆ ಆರ್ಮಿಗೆ ಬರೋಂಗಿಲ್ಲ. ಟ್ಯಾಟೋ ಇರಬಾರ್ದು ನೋಡಿರಿ. ಫಸ್ಟೇ ನೀವು ಫಿಸಿಕಲ್ಗೆ ಹೋದಾಗ ನಿಮ್ಮ ಟ್ಯಾಟೋ ಇತ್ತಂದ್ರೆ ಪ್ಲಬ್ಸ್ ತೆಗಿ ಮುಂದೆ ಹೊರಗೆ ಕಳಿಸ್ತಾರೆ. ರನ್ನಿಂಗ್ ಮಾಡೋ ಮುಂದೆ ಹೊರಗೆ ಕಳಿಸ್ತಾರೆ. ಡಾಕ್ಯುಮೆಂಟ್ ಚೆಕ್ ಮಾಡೋ ಮುಂದೆ ಹೊರಗೆ ಕಳಿಸ್ತಾರೆ ರೀ. ನೀವು ಫಿಸಿಕಲ್ ಆಗಿರಂಗಿಲ್ಲ ಅವಾಗ ಹೊರಗೆ ಕಳಿಸ್ತಾರೆ ರೀ. ಯಾರ್ದಾದ್ರೂ ಟ್ಯಾಟೋ ಇತ್ತಂದ್ರೆ ಅಡ್ವಾನ್ಸ್ ರಿಮೂವ್ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟಂಗೆ ಯಾರು ಪ್ರಾಬ್ಲಮ್ ಇತ್ತಾರೆ ನನಗೆ ಬಂದು ಭೇಟಿ ಯಾರು ನಾ ಹೇಳ್ತೀನಿ ನಿಮ್ಗೆ. ಅಲ್ಲಿ ಹಾಸ್ಪಿಟ್ಲಿಗೆ 3 ಸಲ ಹೋಗ್ಬೇಕು ನೀವು. 3 ಸಲ ಹೋದ್ರಿಪ್ಪ ಅಂದ್ರೆ ಆ ಟ್ಯಾಟೋನ ರಿಮೂವ್ ಮಾಡ್ತಾರೆ ರೀ. ಮತ್ತು ಕೆಲವೊಂದು ಜನ ಸುಟ್ಕೊಂಡು ಮಾಡ್ತಾರೆ ರೀ. ಸುಟ್ಕೋದು ಮಾಡಬೇಡ್ರಿ. ಮತ್ತು ಕೆಲವೊಂದು ಜನ ಹಿಂಗೆ ಏನು ಮಾಡ್ತಾರೆ ರೀ, ಮೇಣಬತ್ತಿ ಹಚ್ಚಿ ಸುಟ್ಕೋತಾರೆ ಹಿಂಗೆ ಕೈಗೆ. ಅದು ಆಮೇಲೆ ಇನ್ನೂ ಒಂದು ಮೆಥಡ್ ಮಾಡ್ತಾರೆ ಒಬ್ಬೊಬ್ರು. ಸುಣ್ಣ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಏನು ಸಾಬೂನು ಪುಡಿ ಸುಣ್ಣ ಎರಡೂ ಕಲಿಸಿ ಅದಕ್ಕೆ ಹಚ್ಚಿರೋ ಸುಡ್ತೈತೆ ರೀ. ಸಾಬೂನು ಪುಡಿ ಸುಣ್ಣ ಕಲಿಸಿ ಆ ಜಾಗ ಹಚ್ಚಿರ ಅಲ್ಲಿ ಸುಡ್ತೈತೆ ರೀ. ಅದು ಸುಡ್ತೈತೆ ರೀ. ಹಂಗೆ ಮಾಡ್ಕೋಬೇಡ್ರಿ. ಅದಕ್ಕಿಂತ ದೊಡ್ಡ ಗಾಯ ಆಕೈತೆ ರೀ ಒಳ್ಳೆಯದು. ಆ ಗಾಯ ಆಯ್ತಂದ್ರೆ ಪೂರ ಹಿಂಗೆ ಬಿರ್ಸಾಯ್ತಂದ್ರೆ ಅದ್ರಾಗ ಮತ್ತೆ ಮೆಡಿಕಲ್ ಅನ್ಪಿಟ್ಟು ಆಕೈತೆ ರೀ. ಅದಕ್ಕೆ ಸುಟ್ಕೋದು ಯಾರು ಮಾಡಬೇಡ್ರಿ. ಯಾರು ಟ್ಯಾಟೋ ಇದ್ದಾರೆ ನನಗೆ ಬಂದು ಭೇಟಿಯಾರಿ. ನಾನು ನಿಮ್ಗೆ ಹೇಳ್ತೀನಿ, ಸಲಹೆ ಕೊಡ್ತೀನಿ. ಎಲ್ಲ ಕಡೆ ಈಗ ಎಲ್ಲ ಹಾಸ್ಪಿಟ್ಲ್ನಾಗ ತಾಲೂಕಾ ಜಿಲ್ಲಾ ವೈಸ್ ಎಲ್ಲ ಕಡೆ ಟ್ಯಾಟೋ ರಿಮೂವ್ ಮಾಡತ್ತಾರೆ ರೀ. ನಿಮ್ಗೆ ಯಾರು ಪರಿಚಯ ಇದ್ದರೂ ಹೇಳ್ರಿ, ಒಬ್ರಿಗೊಬ್ರು ಹೇಳ್ರಿ, ಹಾಸ್ಪಿಟ್ಲಿಗೆ ಹೋಗಿ ರಿಮೂವ್ ಮಾಡ್ಕೊಂಬರ್ರಿ ಟ್ಯಾಟೋ ಇದ್ದವ್ರು ಇದ್ರೆ. ಈಗ ಅಡ್ವಾನ್ಸ್ ಆಗಿ ಹೇಳ್ತೀನಿ ನಾನು ನಿಮ್ಗೆ. ನೀವು ಕೋಚಿಂಗ್ ತೊಗೊಂಡು ಆಮೇಲೆ 3 ತಿಂಗಳಿದ್ದು ಎಕ್ಸಾಮ್ ಬರೋದು ಫಿಸಿಕಲ್ಗೆ ಹೋಗಿದ್ರು ಸಹಿತ ಟ್ಯಾಟೋ ಇತ್ತಂದ್ರೆ ನೀವು ಔಟಾಗಿ ಡೈರೆಕ್ಟ್ ಹೊರಗೆ ಬರ್ತೀರಿ. ಇದೊಂದು ನಿಮ್ಗೆ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರಬೇಕು. ನಾಳಿಂದ ಅಪ್ಲಿಕೇಶನ್ ಸ್ಟಾರ್ಟ. ಅದಕ್ಕೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳ್ರಿ. ನೀವು ಅಗ್ನಿವೀರ ಆರ್ಮಿ ನೋಡಿರಿ, ನಮ್ಮ ಸಂಸ್ಥೆಗೆ ತರಬೇತಿ ಬಂದಂಥ ಅಭ್ಯರ್ಥಿಗಳು 1-2 ದಿನ ಫಸ್ಟ್ ಹಂಗೆ ಕೂತ್ ನೋಡಿ ಬರ್ರಿ. ಬೇರೆದವ್ರು ಅರ್ಜಿ ಹಾಕ್ತಿರ್ತಾರಲ್ಲೇ ಆನ್ಲೈನ್ ಸೆಂಟರ್ದಾಗ ಮೊದಲು ಅಪ್ಲಿಕೇಶನ್ ನೀವು ಓಪನ್ ಮಾಡಿ ನೋಡಿರಿ. ಪೂರ ಕ್ಲಿಯರ್ ತಿಳ್ಕೊಂಡು ಕರೆಕ್ಟಾಗಿ ಹಾಕಿರಿ. ಯಾವುದು ಮಿಸ್ಟೇಕ್ ಆಗಬಾರ್ದು. ಸ್ಪೆಲ್ಲಿಂಗ್ ಸಹಿತ ಮಿಸ್ಟೇಕ್ ಆಗಬಾರ್ದು ರೀ. ಫೈನಲಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತಾರೆ ತಿದ್ದೋದು ಭಾಳ ಕಷ್ಟ ಆಗ್ತದೆ. ಡಾಕ್ಯುಮೆಂಟ್ ತಿದ್ದಕ್ಕಾಗೋದಿಲ್ಲ. SSLC ಮಾರ್ಕ್ಸ್ ಕಾರ್ಡ್ ತಿದ್ದಕ್ಕಾಗೋದಿಲ್ಲ. ಅವಾಗ ಒಮ್ಮೆ ನೀವು ಏನು ಆನ್ಲೈನ್ ಹಾಕ್ತೀರಿ ಅದೇ ಫೈನಲ್ ರೀ. ಆನ್ಲೈನ್ ಹಾಕೊಂಬಂದು ಸ್ಪೆಲ್ಲಿಂಗ್ ಸಹಿತ ಕರೆಕ್ಟ್ ಬೇಕು ರೀ. ಅಲ್ಲಿ ಭಾಳ ಜನ ಆನ್ಲೈನ್ ಸೆಂಟರ್ದಾಗ ಏನಾಕೈತೆ ಅಂದ್ರೆ ನಂಬರ್ ಹಚ್ಚಿ ಕೂತಿರ್ತಾರೆ. ಭಾಳ ಜನ ಪಟ ಹೊಡಿತಿರ್ತಾರೆ. ಅವ್ರು ಮಲ್ಲಪ್ಪ ಅಂದ್ಕೊಂಡು MALAPPA ಅಂತಾರೆ ಅವ್ರು. ಇನ್ನೊಂದು ಎಲ್ ಹೊಡಿಯಂಗಿಲ್ಲ ಅಲ್ಲಿ. ನಾ ಹೇಳೋದು ಅರ್ಥ ಆಗತ್ತಿಲ್ಲ ರೀ. ಆ ರೀತಿ ಸಣ್ಣ ಮಿಸ್ಟೇಕ್ ಹಾಕಿರ್ತಾವೆ. ಆ ರೀತಿ ಮಿಸ್ಟೇಕ್ ಆಗಬಾರ್ದು. ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಮುಂದೆ ಕೂತು ಲೇಡೀಸ್ ಆಯಿತು ಬಾಯ್ಸ್ ಆಯಿತು ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿರಿ. 1-2 ದಿನ ಫಸ್ಟ್ ನೋಡಿರಿ, ಒಮ್ಮೆ ಗಡಬಡಿಸ್ಬೇಡ್ರಿ. 2 ದಿನ ಫಸ್ಟ್ ನೋಡಿರಿ. ಡಾಕ್ಯುಮೆಂಟ್ ಏನೇನು ಬೇಕು ಅದ್ರ ಬಗ್ಗೆ ನಾಳೆ ಗೊತ್ತಾಕೈತಿ. ಈಗೇನೋ ನುಸ್ತಾ ಏನೇನು ಐತೆ ಅನ್ನೋದು ಮಾಹಿತಿ ಬಿಟ್ಟಾರ್ರಿ. ಅಂದರೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಈ ಹಿಂದೆ ಅಗ್ನಿವೀರ ಆರ್ಮಿ ಯಾವ ರೀತಿ ಅಪ್ಲಿಕೇಶನ್ ತೊಗೊಂಡಿದ್ರು ಈಗೂ ಅದೇ ರೀತಿನೇ ಅದ. ನಾಳೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟ ಮೇಲೆ ಗೊತ್ತಾಗ್ತದೆ. ಆಮೇಲೆ ಈ ಸಲ ಇನ್ನೊಂದು ಏನು ಮಾಡ್ಯಾರ ರೀ, ಒಬ್ಬ ಅಭ್ಯರ್ಥಿ 2 ಹುದ್ದೆಗೆ ಅರ್ಜಿ ಹಾಕ್ಬೋದು. ಒಂದು ಅಪ್ಲಿಕೇಶನ್ದಾಗ ಒಬ್ಬ ಅಭ್ಯರ್ಥಿ 2 ಹುದ್ದೆಗೆ ಆನ್ಲೈನ್ ಅರ್ಜಿ ಹಾಕ್ಬೋದು. ಇಲ್ಲಿ ನೀವು GD ಇದ್ದವರು ಟ್ರೇಡ್ಮನ್ GDನೂ ಹಾಕ್ಬೋದು, GD ಕ್ಲರ್ಕು ಹಾಕ್ಬೋದು, GD ಟೆಕ್ನಿಕಲ್ ಹಾಕ್ಬೋದು. ನಿಮ್ಮ ವಿದ್ಯಾರ್ಥಿ ಏನಿರ್ತೈತೆ ನೋಡಿರಿ ಅದ್ರ ಮೇಲೆ ಅದ. ಅದು ನಾಳೆ ಓಪನ್ ಆದಮೇಲೆ ಗೊತ್ತಾಗ್ತದೆ. ಆಮೇಲೆ ಪರೀಕ್ಷೆ ನೋಡಿರಿ, 2 ಹುದ್ದೆಗೆ ಅರ್ಜಿ ಹಾಕಿರಿ ಅಂದ್ರೆ 2 ಪೇಪರ್ ಬರಿಬೇಕು ರೀ. ಪರೀಕ್ಷೆಗೆ GD ಟ್ರೇಡ್ಮನ್ ಹಾಕಿರಿ ಅಂದ್ರೆ GD ಪೇಪರ್ ಬರಿಬೇಕು, ಆಮೇಲೆ ಟ್ರೇಡ್ಮನ್ ಪೇಪರ್ ಬರಿಬೇಕು. GD ಕ್ಲರ್ಕ್ ಹಾಕಿರಿ ಅಂದರೆ GD ಪೇಪರ್ ಬರಿಬೇಕು, ಕ್ಲರ್ಕ್ ಪೇಪರ್ ಬರಿಬೇಕು. GD ಟೆಕ್ನಿಕಲ್ ಹಾಕಿರೆ ಅವು 2 ಎಕ್ಸಾಮ್ ಬರಿಬೇಕು. ಆದರೆ ಫಿಸಿಕಲ್ ಮಾತ್ರ ಒಂದೇ ಇರ್ತದೆ. ಇದು ಪುರುಷ ಅಭ್ಯರ್ಥಿಗಳಿಗೆ ಫಿಸಿಕಲ್ ಮಾತ್ರ ಒಂದೇ ಇರ್ತದೆ. ಒಮ್ಮೆ ಫಿಸಿಕಲ್ ಮೆಡಿಕಲ್ ಪಾಸ್ ಆದ್ರೆ ಪಾಸ್. ಎಕ್ಸಾಮ್ ಮಾತ್ರ 2 ಬರಿಬೇಕು ರೀ.
ಫೈನಲ್ ಮೆರಿಟ 2 ಪಾಸ್ ಆದರೆ ನಿಮ್ಗೆ ಯಾವ ಇಷ್ಟ ಅದು ಹೋಗೋದು. 1 ಪಾಸ್ ಆಯ್ತು 1 ಪಾಸ್ ಒಟ್ಟು 2ರಾಗ ಒಂದು ಮಾಡ್ಕೊರಿ ಮತ್ತು ಬಿಡಬೇಡ್ರಿ. ಸಲ ಯಾರು ತರಬೇತಿ ಬಂದಂಥ ಅಭ್ಯರ್ಥಿಗಳು 2ರಾಗ ಒಂದು 2 ಅವಕಾಶ ಕೊಟ್ಟಾರ್ರಿ, ಒಳ್ಳೆಯ ಅವಕಾಶ. ಆಮೇಲೆ ಹುಡುಗಿಯರಿಗೆ ನೋಡಿರಿ 2 ಹುದ್ದೆ ಇಲ್ಲರ, ಮತ್ತು ಹುಡುಗಿಯರಿಗೆ 1 ಹುದ್ದೆ ರೀ. ವುಮನ್ ಮಿಲಿಟ್ರಿ ಪೊಲೀಸ್ 1 ರೀ, 2 ಅವಕಾಶ ಇಲ್ಲ, 1 ಇರದ. ಆಮೇಲೆ ಹೈಟ್ 162 ಮ್ಯಾಲಿದ್ದವರು ಲೇಡೀಸ್ ನೋಡಿರಿ, ಪ್ರತಿಯೊಂದು ವಿಷಯಕ್ಕೆ 33 ಮ್ಯಾಲೆ ಬಿದ್ದಿರಬೇಕು. ಅಗ್ರಿಗೇಟ್ 45 ಮ್ಯಾಲದವ್ರ ಆನ್ಲೈನ್ ಅರ್ಜಿ ಹಾಕ್ಬೋದು. ಇದ್ರ ಬಗ್ಗೆ ನಾನು ನೋಟಿಸ್ ಬೋರ್ಡಿಗೆ ಇದನ್ನೆಲ್ಲ ಹಚ್ತೀನಿ ರೀ. ನಿಮಗೆ ನೋಟಿಸ್ ಬೋರ್ಡಿಗೆ ಇದನ್ನೆಲ್ಲ ಮಾಹಿತಿ ಹಚ್ತೀನಿ ನಾನು. ಹಚ್ಚಿನಿ ಅಂದ್ರೆ ಆಮೇಲೆ ಮತ್ತೆ ಓದ್ಕೊಂಡು ನೋಡಿರಿ. ಆಮೇಲೆ ಇದ್ರಾಗ ಇನ್ನೊಂದು ಇಂಪಾರ್ಟೆಂಟ್ ಐತ್ರಿ, ಎಷ್ಟು ಹೈಟ್ಗೆ ಎಷ್ಟು ವೇಟ್ ಇರಬೇಕು ಅನ್ನೋದು ಐತ್ರಿ. ಅದನ್ನೆಲ್ಲ ಅಂದ್ರೆ ಭಾಳ ಹೇಳೋದಾಕೈತಿ. ಇಲ್ಲಿ ನೋಟಿಸ್ ಬೋರ್ಡಿಗೆ ನಾ ಹಚ್ತೀನಿ, ನೋಟಿಸ್ ಬೋರ್ಡಿಗೆ ಹಚ್ಚಿಬಿಡ್ತೀನಿ. ಇಲ್ಲಿ ಫುಲ್ 3 ಪೇಜ್ ಐತೆ, ಅದು 3 ಪೇಜ್ ಎಲ್ಲ ಹೇಳ್ಕೊತ್ಕೊಂಡ್ರದ್ದು ಬೇಡ. ಇಲ್ಲಿ ನೋಟಿಸ್ ಬೋರ್ಡಿಗೆ ಹೆಚ್ಚಾರ ಗೊತ್ತಾಕೈತಿ ನೀವು ವೇಟ್ ಹೆಂಗೆ ಲಾಸ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.